ನಾವಿವತ್ತು ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಚಪ್ರದ ಅವರೆಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಚಪ್ರದ ಅವರೆಕಾಳನ್ನ ನಾನು ಈಗ ಬಿಡಿಸಿ ಇಟ್ಕೊಂಡಿದ್ದೀನಿ. ಎಲ್ಲದೂ ಚೆನ್ನಾಗಿ ಹುಳ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಈಗ ಮಾಡಿ ಇಟ್ಕೊಂಡಿದ್ದೀನಿ. ಕಾಳು ಸಪ್ರೇಟ್ ಮತ್ತು ಅದ್ರ ಮೇಲೆ ಬರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಪೀಸ್ ಮಾಡಿ ಇಟ್ಕೊಬೇಕಾಗತ್ತೆ ಎಲ್ಲದನ್ನು. ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ತುಂಬ ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇವಾಗ ಏನೇನು ಬೇಕಂತ ನೋಡೋಣ. ರುಬ್ಬೋದಕ್ಕೆ 1 ಟೊಮೆಟೊ ತೊಗೋಬೇಕು, 1 ಮೀಡಿಯಮ್ ಸೈಜು ಆನಿಯನ್ನು, ಮತ್ತು ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲು ಮತ್ತು ಜೀರಿಗೆ ಮತ್ತು ಸಾಸಿವೆ ಇಷ್ಟು ಹಾಕ್ಕೊಬೇಕು. ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಎಷ್ಟು ನಿಮಗೆ ನಾನು ಒಂದಿಲ್ಲಿ 4 ಇಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನ ಹಾಕ್ಕೊಂಡು, ಕರಿಬೇವು ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ನೀವು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಆನಿಯನ್ನ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕು. ಆನಿಯನ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಫ್ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಫ್ ಟೊಮೊಟೊ, ಒಂದು ಚಿಕ್ಕ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಆವಾಗಲೇ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ಲ, ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವುದು ಚೆನ್ನಾಗಿ ಕುಕ್ ಆಗಬೇಕು. ಅಂದರೆ ಎಣ್ಣೆ ಸ್ವಲ್ಪ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಮಸಾಲೆಗೆ ಸ್ವಲ್ಪ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ಬೇಕಿದ್ರೆ. ಇದು ಅಷ್ಟೇ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಎಣ್ಣೆ ಎಲ್ಲ ಸೈಡ್ ಬಂದಿದೆ. ಎಣ್ಣೆ ಸೈಡ್ ಬಂದಮೇಲೆ ನಾವು ಚಪ್ರದ ಅವರೆಕಾಳನ್ನ ನಾವು ಆವಾಗಲೇ ಇಟ್ಕೊಂಡಿದ್ವಿ ಅಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆನೂ ಸಹ ಮಾಡ್ಕೊಬೋದು. ಇಡ್ಲಿ ಜೊತೆ ಅಷ್ಟು ಚೆನ್ನಾಗಾಗೋದಿಲ್ಲ. ಚಪಾತಿ ಮತ್ತು ದೋಸೆ, ರೊಟ್ಟಿ ಜೊತೆ ಮಾತ್ರ ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಮಾತ್ರ. ಇದನ್ನು ಚಪ್ರದ ಅವರೆಕಾಯಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ನೀರನ್ನ ಆ್ಯಡ್ ಮಾಡ್ಕೊತಿಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಪಲ್ಯಕ್ಕೆ ಮಾಡ್ಕೊತಾ ಇರೋದ್ರಿಂದ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತೀನಿ. ಅನ್ನದ ಜೊತೆನೂ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಆವಾಗ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ನಾನು ಇಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2 ವಿಷಲ್ ಇದನ್ನು ಕೂಗಿಸ್ಕೊಬೇಕಾಗತ್ತೆ. 1-2 ವಿಷಲ್ ಆದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ, ಮೀಡಿಯಮ್ ಆಗಿದೆ. ರೊಟ್ಟಿ ಜೊತೆ ಚೆನ್ನಾಗಾಗುತ್ತೆ ಇದು. ಸೊ ಹಾಗಾಗಿ ಇಷ್ಟಿದ್ರೆ ಸಾಕು. ಇವಾಗ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಮ್ಮ ಕಡೆ ಹೀಗೆ ಮಾಡ್ತೀವಿ, ಒಬ್ಬೊಬ್ಬರು ಹಸಿಟ್ಟಲ್ಲೇ ಮಾಡ್ತಾರೆ. ನಾವು ಅನ್ನನ ಆ್ಯಡ್ ಮಾಡ್ಕೊತೀವಿ ರೊಟ್ಟಿಗೆ ಜೊತೆ. ರೊಟ್ಟಿ ಮಾಡಬೇಕಂದ್ರೆ 1 ಕಪ್ ಅಕ್ಕಿಗೆ 1 ಕಪ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅನ್ನ ಮತ್ತು ಅಕ್ಕಿ ಹಿಟ್ಟು, ಉಪ್ಪನ್ನು ಹಾಕ್ಕೊಂಡಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊತೀನಿ. ನೀರೇನೋ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಇಟ್ಕೊತೀನಿ, ಮಿಕ್ಸಿ ಮಾಡಿಕೊಂಡು. ತುಂಬ ತರ್ತರಿಯಾಗಿ ಮಾಡ್ಕೊತೀನಿ. ನೀರು ಹಾಕ್ಕೊಂಡ್ಬಿಟ್ರೆ ನಾವು ಮತ್ತು ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ಚೆನ್ನಾಗಾಗೋದಿಲ್ಲ. ಸೊ ಹಾಗಾಗಿ ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ನೋಡಿ, ತುಂಬ ನಾನು ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಅನ್ನ ಸಿಗಬೇಕಂತ ಹೇಳಿ. ಇದ್ರ ಜೊತೆ ನೀವು ಫಸ್ಟೇ ಅನ್ನನ ಹಾಕ್ಕೊಂಡು ಸಹ ಗ್ರೈಂಡ್ ಮಾಡ್ಕೊಬೋದು. ಬಟ್ ನಾನು ಈಗ ಮಾಡ್ತಿದ್ದೀನಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಾಗಿರುತ್ತೆ. ನೋಡಿ, ಈಗ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ. ಅಕ್ಕಿ ರೊಟ್ಟಿಗೆ ಉಂಡೆ ಮಾಡ್ಕೊಬೇಕು. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಅವಶ್ಯಕತೆ ಏನು ಇರೋದಿಲ್ಲ. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೋದು. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ,
ಈಗ ನಾನು ಈ ಸೈಜಲ್ಲಿ ಎಲ್ಲ ಉಂಡೆನೂ ಮಾಡಿ ಇಟ್ಕೊತೀನಿ. ನಾನು ತೊಗೊಂಡಿರೋ ಅಷ್ಟರಲ್ಲಿ ಎಲ್ಲ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ, ತುಂಬ ತೆಳುವಾಗೂ ಮಾಡ್ಕೊಂಡಿಲ್ಲ. ನಾನು ಈಗ ಈ ಕನ್ಸಿಸ್ಟೆನ್ಸಿಲಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪೇಪರ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಟ್ಕೊಳ್ಳೋಣ. ಇಲ್ಲ ನೀವು ರೊಟ್ಟಿ ಮಿಷಿನ್ ಸಹ ಸಿಗುತ್ತೆ, ಅದರಲ್ಲೂ ಸಹ ಮಾಡ್ಕೊಬೋದು. ನಮ್ಮ ಮನೇಲೂ ಇದೆ, ನಾನು ಅದರಲ್ಲೂ ಮಾಡ್ತೀನಿ. ಇವತ್ತು ಕೈಯಲ್ಲಿ ತೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಚೆನ್ನಾಗಿ ತಟ್ಕೊಬೇಕು ನೀವು. ಎಲ್ಲ ಒಂದೇ ಸೈಜ್ ಬರೋ ಥರ ನೋಡಿ ತಟ್ಕೊಂಡಿದ್ದೀನಿ. ನಾನು ತುಂಬ ದಪ್ಪವಾಗಿ ತಟ್ಟಿಲ್ಲ, ತುಂಬ ತೆಳುವಾಗೂ ಸಹ ತೊಟ್ಟಿಲ್ಲ. ನಾನು ಮೀಡಿಯಮ್ ಆಗಿ ತೊಟ್ಟಿದ್ದೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಂಚನ್ನು ಕಾಯೋಕೆ ಇಟ್ಕೊಂಡು ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಲ್ಲ, ಸೊ ಹಾಗಾಗಿ ಹಂಚನ್ನು ಕಾಯೋಕೆ ಇಟ್ಟಿದ್ದೀನಿ. ಇವಾಗ ಹಂಚು ಕಾಯ್ದಾದ್ಮೇಲೆ ನಾವು ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಉಬ್ಬುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಿದೆ, ಚಪಾತಿ ಉಬ್ಬುತ್ತಲ್ಲ ಹಾಗೆ. ಇವಾಗ ಅದನ್ನು ಕೆಂಡದಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ನೀವು ಇದ್ರ ಬದಲು ಗ್ಯಾಸಲ್ಲೂ ಸಹ ಬೇಯಿಸ್ಕೊಬೋದು, ಅದು ಸಹ ಚೆನ್ನಾಗಾಗಿರುತ್ತೆ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲದನ್ನು ಅಷ್ಟೇ ನಾನು ಬೇಯಿಸಿ ಇಟ್ಕೊತೀನಿ. ನಮ್ಮ ಕಡೆ ಹೀಗೆ ಮಾಡೋದು. ಅನ್ನ ಹಾಕಿ ಮಾಡೋದ್ರಿಂದನೂ ಸಹ ರೊಟ್ಟಿ ಚೆನ್ನಾಗಾಗುತ್ತೆ ನೋಡಿ. ಒಳ್ಳೆ ಕಾಂಬಿನೇಷನ್, ರೊಟ್ಟಿ ಜೊತೆ ಚಪ್ರದ ಅವರೆಕಾಯಿ ಪಲ್ಯ ರೆಡಿ.